ಓದಲು ಶಾಲೆಗೆ ಅಂತ ಕಳಿಸಿದ್ರೆ ಅರ್ಜುನ್ ಜನ್ಯ ಮಗಳು ಮಾಡಿದ್ದೇನು ನೋಡಿ. ಒಂದು ಕಣ್ಣೀರನ್ನು ಹಾಕಿದ ಅರ್ಜುನ್ ಜನ್ಯ ಮತ್ತು ಅವರ ಹೆಂಡತಿ ಮತ್ತು ಕುಟುಂಬ. ಹೌದು ಸ್ನೇಹಿತರೆ, ನನ್ನ ಮಗಳು ತುಂಬ ಜಾಣೆ ಇದ್ದಾಳೆ, ಸೊ ಶಾಲೆಯಲ್ಲಿ ತುಂಬ ಚೆನ್ನಾಗಿ ಓದ್ತಾ ಇದ್ದಾಳೆ ಅನ್ನೋ ಮಾತನ್ನು ಒಂದು ಯೋಚನೆಯಲ್ಲಿ ಇಟ್ಕೊಂಡ್ಬಿಟ್ಟು ತಮ್ಮ ಮಗಳನ್ನು ಒಂದು ದೊಡ್ಡ ಶಾಲೆಗೆ ಸೇರಿಸ್ತಾರೆ. ಆದರೆ ಅರ್ಜುನ್ ಜನ್ಯ ಮಗಳು ಅಲ್ಲಿ ಮಾಡಿದ್ದೇನು ನೋಡಿ. ಸೊ ಅಲ್ಲಿ ಮಾಡಿದ್ದನ್ನು ನೋಡಿ ಒಂದು ಕಣ್ಣೀರನ್ನು ಹಾಕಿದ್ದಾರೆ ಅರ್ಜುನ್ ಜನ್ಯ ಮತ್ತು ಫ್ಯಾಮಿಲಿ. ಸೊ ಅಷ್ಟಕ್ಕೂ ಏನು ಮಾಡಿದ್ರು, ಯಾಕೆ ಒಂದು ಅರ್ಜುನ್ ಜನ್ಯ ಮತ್ತು ಅವರ ಫ್ಯಾಮಿಲಿ ಕಣ್ಣೀರನ್ನು ಹಾಕ್ತು, ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ದರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ, ಮೊಟ್ಟ ಮೊದಲನೇದಾಗಿ ಅರ್ಜುನ್ ಜನ್ಯ ಅವರು ತಮ್ಮ ಕುಟುಂಬದ ಬಗ್ಗೆ ಆಗಲಿ, ತಮ್ಮ ಕುಟುಂಬದವರನ್ನಾಗಲಿ ಯಾವುದೇ ವೇದಿಕೆ ಮೇಲೆ ಹೆಚ್ಚಾಗಿ ಕಾಣಸಿಗುವುದಿಲ್ಲ. ಸೊ ಯಾಕಪ್ಪ ಅಂತಂದರೆ ಯಾವುದೇ ವೇದಿಕೆ ಮೇಲೆ ಅವರನ್ನು ಕರ್ಕೊಂಡು ಬರೋದಿಲ್ಲ. ಸೊ ಹಾಗಾಗಿ ಎಲ್ಲೂ ಕೂಡ ಅವರನ್ನು ನೋಡೋಕ್ಕೆ ಸಾಧ್ಯ ಇಲ್ಲ. ನಾವು ಬಹಳ ಅಂದರೆ ಒಂದೆರಡು ಬಾರಿ ನೋಡಿರ್ಬೋದು. ಸೊ ತುಂಬಾ ಪ್ರೈವೇಟ್ ಲೈಫನ್ನು ಬದುಕ್ತಾ ಇದ್ದಾರೆ ಅರ್ಜುನ್ ಜನ್ಯ ಅವರು. ತಮ್ಮ ಹೆಂಡತಿ ಮಕ್ಕಳನ್ನು ಯಾವುದೇ ರೀತಿಯಾದ ಒಂದು ರಿಯಾಲಿಟಿ ಶೋಗೆ ಕರ್ಕೊಂಡು ಬರೋದಿಲ್ಲ. ಸೊ ಅಂಥದ್ರಲ್ಲಿ ತಮ್ಮ ಮಗಳ ಮೇಲೆ ತುಂಬ ಪ್ರೀತಿ ಇದೆ. ಒಬ್ಬಳು ಮಗಳು, ಸೊ ಅದಕ್ಕಾಗಿ ತುಂಬ ಪ್ರೀತಿಯನ್ನು ಇಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿ ಅವಳು ಕೂಡ ಓದ್ತಾ ಇದ್ದರು. ಸೊ ಯಾಕಪ್ಪ ಅಂತಂದರೆ ಒಂದು ಸಣ್ಣ ಶಾಲೆಗೆ ಸೇರಿಸಿದ್ರು. ಮೊಟ್ಟ ಮೊದಲನೇದಾಗಿ ಅರ್ಜುನ್ ಜನ್ಯ ಅವರು ತುಂಬ ಚೆನ್ನಾಗಿ ಓದ್ತಾ ಇದ್ದರು. ಉನ್ನತ ವ್ಯಾಸಂಗಕ್ಕಾಗಿ ಒಂದು ದೊಡ್ಡ ಶಾಲೆಗೆ ಸೇರಿಸಬೇಕು ನನ್ನ ಮಗಳನ್ನು. ಸೊ ಯಾಕಪ್ಪ ಅಂತಂದರೆ ಅವಳು ತುಂಬ ಚೆನ್ನಾಗಿ ಓದ್ತಾ ಇದ್ದಾಳೆ, ಅಂದರೆ ಎಲ್ಲ ಪರೀಕ್ಷೆಗಳಲ್ಲೂ ಪ್ರಥಮ ಸ್ಥಾನವನ್ನು ಪಡಿತಾ ಇರೋದ್ರಿಂದ ನನ್ನ ಮಗಳನ್ನು ದೊಡ್ಡ ಶಾಲೆಗೆ ಸೇರಿಸಬೇಕು ಅನ್ನೋ ಯೋಚನೆಯಲ್ಲಿ ಅರ್ಜುನ್ ಜನ್ಯ ಅವರು ಇದ್ದರು. ಅದಾದ ನಂತರ ಒಂದು ದೊಡ್ಡ ಶಾಲೆಗೆ ಕೂಡ ಅರ್ಜುನ್ ಜನ್ಯ ಅವರು ತಮ್ಮ ಮಗಳನ್ನು ಸೇರಿಸಿದ್ರು. ಆದರೆ ಅಲ್ಲಿ ಅವಳು ಮಾಡಿದ್ದನ್ನು ನೋಡಿ ಒಂದು ಕಣ್ಣೀರನ್ನು ಹಾಕಿದ್ದಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ ತುಂಬ ಕಷ್ಟಪಟ್ಟು ಬೆಳೆದುಕೊಂಡು ಬಂದಿರತಕ್ಕಂಥ ವ್ಯಕ್ತಿ ಅಂದರೆ ಅದು ಅರ್ಜುನ್ ಜನ್ಯ ಅವರು. ಯಾಕೆಂದರೆ ತುಂಬ ಕಷ್ಟಪಟ್ಟು ಬೆಳೆದಿದ್ದಾರೆ. ಸೊ ಬಡತನವೇ ಒಂದು ಮೂಲ ಕಾರಣ ಇದಕ್ಕೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಸರಿಯಾಗಿ ವಾದ್ಯಗಳನ್ನು ತೆಗೆದುಕೊಳ್ಳೋಕ್ಕೂ ಇವರ ಬಳಿ ಸರಿಯಾಗಿ ಹಣ ಇರುವಂಥ ಟೈಮಲ್ಲಿ ತುಂಬಾ ಕಷ್ಟಪಟ್ಟುಬಿಟ್ಟು ಅಸಿಸ್ಟೆಂಟ್ ಡೈರೆಕ್ಟರ್, ಮ್ಯೂಸಿಕ್ ಡೈರೆಕ್ಟರ್ ಆಗಿ ಸೇರಿಕೊಳ್ತಾರೆ. ಅದಾದ ನಂತರ ಕೆಲವೊಂದಿಷ್ಟು ಸಂಗೀತಗಳನ್ನು ನುಡಿಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರೊಂದಿಗೆ 4-5 ವರ್ಷಗಳ ಕಾಲ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಾರೆ. ಅದಾದ ಮೇಲೆ ಕೆಲವೊಂದಿಷ್ಟು ತಾವೇ ಸ್ವಂತ ಮ್ಯೂಸಿಕ್ಗಳನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಆ ಮ್ಯೂಸಿಕ್ಗಳು ಇವರಿಗೆ ಕೈ ಹಿಡಿಯೋದಿಲ್ಲ. ಸೊ ತುಂಬಾ ಫೇಲ್ಯೂರ್ ಆಗೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಫೇಲ್ಯೂರ್ ಆದರೂ ಕೂಡ ಯಾವುದೇ ರೀತಿಯ ಹಠವನ್ನು ಬಿಡದೆ, ಇಲ್ಲ ನಾನು ಮಾಡೇ ಮಾಡ್ತೀನಿ ಅನ್ನೋ ವಿಚಾರವನ್ನು ಇಟ್ಕೊಂಡ್ಬಿಟ್ಟು ಆಮೇಲೆ ಕೆಲವೊಂದಿಷ್ಟು ಮ್ಯೂಸಿಕ್ಗಳನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಮೊದಲಾಗಿ ವಿಫಲವಾದರೂ ಕೂಡ ಆಮೇಲೆ ಸಕ್ಸಸ್ ಕಾಣೋಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಅದಾದ ನಂತರ ಸಕ್ಸಸ್ ಕಾಣೋಕ್ಕೆ ಸ್ಟಾರ್ಟ್ ಆಗಿದ್ದು ಇಂದು ಕನ್ನಡ ಅಷ್ಟೇ ಅಲ್ಲದೆ ತೆಲುಗು, ತಮಿಳು ಇಂಡಸ್ಟ್ರಿಯಲ್ಲೂ ಕೂಡ ಇವರೇ ಮಿಂಚ್ತಾ ಇದ್ದಾರೆ. ಸೊ ಅಷ್ಟೊಂದು ಫೇಮಸ್ ಆಗಿದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್ ಅಷ್ಟೇ ಅಲ್ಲದೆ ಸಿನಿಮಾ ಡೈರೆಕ್ಟರ್ ಆಗಿ ಕೂಡ ಇವರು ಹೊರಹೊಮ್ಮಿದ್ದಾರೆ. ಯಾಕಪ್ಪ ಅಂತಂದರೆ ಇತ್ತೀಚೆಗಷ್ಟೇ 45 ಸಿನಿಮಾವನ್ನು ಕೂಡ ಇವರು ಡೈರೆಕ್ಟ್ ಮಾಡಿದ್ದಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ ಓದಲು ಅಂತ ಶಾಲೆಗೆ ಕಳಿಸಿದ್ರೆ ಇವ್ರ ಮಗಳು ತುಂಬ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಸಂಗೀತದಲ್ಲೂ ಕೂಡ ಇವ್ರ ಮಗಳು ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಸಂಗೀತ ಸ್ಪರ್ಧೆಯಲ್ಲಿ ಇಂಟರ್ನ್ಯಾಷನಲ್ ಸಂಗೀತ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಸೊ ಇದನ್ನು ನೋಡಿದ ಅರ್ಜುನ್ ಜನ್ಯ ಮತ್ತು ಕುಟುಂಬ ಕಣ್ಣೀರನ್ನು ಹಾಕಿದೆ. ಮಗಳಿಗೆ ಸಂಗೀತದ ಬಗ್ಗೆ ಸರಿಯಾಗಿ ನಾಲೆಜನ್ನು ಕೊಡದೆ ಹೋದರೂ ಕೂಡ ತಮ್ಮ ಮಗಳು ಮಾಡಿರೋ ಸಾಧನೆಯನ್ನು ನೋಡಿ ಇವರು ಕಣ್ಣೀರನ್ನು ಹಾಕಿದ್ದಾರೆ. ಸೊ ಅರ್ಜುನ್ ಜನ್ಯ ಅವರ ಮಗಳ ಬಗ್ಗೆ ನಿಮ್ಗೆ ಏನಿಸ್ತಾ ಅನ್ನೋದನ್ನು ಕಮೆಂಟ್ ಮಾಡಿ.